ಆಗ್ತಾರ್ರಿ ಆ ಪಾರ್ಟಿ ನೀವ್ ಹೊಡೆದ್ ಬಿಟ್ಮೇಲೆ ಹೆಂಗ್ ಬರ್ತಾಳ್ರಿ ಅವಳು? ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಗೆ ಹೊಡೆದಿರ್ತಾರ, ನೀವ್ ಹೆಂಗ್ ಸೆಟ್ಲ್ ಆಗ್ತಿರ್ರಿ? ಬಿಗಿನಿಂಗ್ ನಲ್ಲಿ ಆದ್ರೆ ಏನಾದ್ರು ಒಂದ್ ಸ್ವಲ್ಪ ಇತ್ಯರ್ಥ ಆಗುತ್ತೆ. ಅವಳ ಮನೇಲಿದ್ದಾಳೆ, ಇವಳ ಮನೇಲಿದ್ದಾಳೆ, ಆಗೋಗಿದೆ. ಈಗ ನೀವು ಅರೆಸ್ಟು ಆಗೋಯ್ತು, ಹೊಡೆದಿದ್ದು ಆಯ್ತು, ಬಡ್ದಿದ್ದು ಆಯ್ತು, ಇನ್ನೇನ್ ಮುಂದಕ್ಕೆ ಸೆಟ್ಲ್ ಎಲ್ಲ ಆಗ್ತದೆ? ಸೆಟ್ಲ್ ಒಂದೇ, ನಿಮ್ ದಾರಿ ನಿಮ್ಗೆ, ಆಕೆ ದಾರಿ ಆಕೆಗೆ. ಇನ್ನು ಹಣ ಪಣ ಏನಿರುತ್ತೋ ಅದ್ ನೋಡ್ಕೋಬೇಕು ನೀವು ಕೂತ್ಕೊಂಡು. ಆಂಟಿಸಿಡೆಂಟ್ ಅನ್ನಕ್ಕೆ ಇನ್ನೊಂದ್ ಮದುವೆ ಮಾಡ್ಕೊಂಡ್ರೆ ತಾನೆ ನೀವು ಇನ್ನೊಂದ್ಸತಿ ಹೆಂಡತಿ ಹೊಡಿಯಕ್ಕೆ. ಒಳ್ಳೆ ಚೆನ್ನಾಗಾಯ್ತಲ್ಲ. ಆಂಟಿಸಿಡೆಂಟ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್ when he is a robber, when he is a dacoit, not in all these things. NDPS ಅಲ್ಲಿ, ಎಕ್ಸೈಸ್ ಆಕ್ಟ್ ಅಲ್ಲಿ 395, 392 ಆ ಮ್ಯಾಟರ್ಸ್ ನಲ್ಲಿ ಆಂಟಿಸಿಡೆಂಟ್ಸ್ ನೋಡ್ತೀವಿ. ಈವನ್ ಇನ್ 307 ವೆದರ್ ಇಸ್ ಎ ರೋಡಿ ಶೀಟರ್. ಇದು ಗಂಡ ಹೆಂಡತಿ ಗಲಾಟೆ. ಸದ್ಯ ಇದೊಂದನ್ನ ಬಿಡಿಸ್ಕೊಂಡ್ರೆ ಸಾಕಾಗಿದೆ. ಇನ್ನೊಂದ್ ಕೇಸ್ ಇತ್ತು ಮೊನ್ನೆ, ಮೊದಲನೇ ಹೆಂಡತಿನ ಕೊಲೆ ಮಾಡಿ 14 ವರ್ಷ ಜೈಲ್ಗೆ ಹೋಗಿ ಪುನಃ ಬಂದು ಎರಡನೇ ಹೆಂಡತಿ ಹತ್ರ ಕಷ್ಟಪಟ್ಟವಳೇನೋ ಪೆಟ್ಟಿಗೆ ಅಂಗಡಿ ಇಟ್ಟಿದ್ರೆ 8,000 ರೂಪಾಯಿ ಅದನ್ನ ತಗೊಂಡೋಗ್ಬಿಡ್ತಾನೆ. ಯಾಕೋ ತಗೊಂಡೋದಿ ಅಂತ ಕೇಳಿದ್ರೆ ಅವಳಿಗೂ ಹೊಡೆದಾಕ. ಅದಕ್ಕೆ ಬೇಕಾದ್ರೆ ಆಂಟಿಸಿಡೆಂಟ್ಸ್ ಬರುತ್ತೆ. ಯಾಕೆ ಅದನ್ನ ತಗೊಂಡೋದ ಅಂದ್ರೆ ಮೂರನೇ ಹೆಂಡತಿ ಕೊಡಕ್ ತಗೊಂಡೋದ್. ಐ ರಿಜೆಕ್ಟೆಡ್ ದಟ್. ಸೊ ದೋಸ್ ಕೇಸಸ್ ಆರ್ ಓಕೆ, ಸೆಟಲ್ ದಿ ಮ್ಯಾಟರ್. ಅವ್ರಂತೂ ನಿಮ್ಗೆ ವಾಪಸ್ ಕಳ್ಸೋದಿಲ್ಲ. ಅಲ್ಲ, ಮನ್ಸು ಮಾಡ್ಬಿಟ್ಟು ಅವಳನ್ನ ಇಲ್ಲ ಅನ್ಸ್ಬಿಟ್ರೆ ನೀವೇನ್ ಮಾಡೋದು ನಾವು? ಈಗ 307 ನನ್ಗೆ ಪೊಲೀಸ್ ಸ್ಟೇಷನ್ಗೆ ಹಾಕ್ಸ್ತ್ಯಾ, ನನ್ಗೆ ಜೈಲ್ಗೆ ಹಾಕಿಸ್ತ್ಯಾ, ತಡಿ ಮಾಡ್ತೀನಿ ಅಂತ ಹೋಗಿ ತಿರ್ಗಾ ನುಗ್ಗಿ ಅವಳ ತಲೆನೇ ತೆಗೆದ್ಬಿಟ್ರೆ ಮುಂದೇನಿರುತ್ತೆ? ದಟ್ ಆಲ್ಸೋ ಟು ಬಿ ಸೀನ್ ಅಲ್ಲ. ಹೆಂಡತಿಗೆ ಹೊಡಿತಾನೆ ಅಂತಂದ್ರೆ ಏನ್ ಲೆಕ್ಕಾಚಾರ? ಅಂತವ್ರಿಗೆ ಯಾಕೆ ಬರ್ತಾರ ಅವರು? ಅದು ಮನೆಗೆ ನುಗ್ಗಿ, ಒಳಗ್ ನುಗ್ಗಿ, ಬಡ್ದು ಬಡ್ದು ಗಲಾಟೆ ಮಾಡಿ, ಅದು ಪ್ರೀತಿ ಅಲ್ಲ. ಅದು ಫೈಲ್ ಯುವರ್ ಅಬ್ಜೆಕ್ಷನ್ಸ್ ಮಿಸ್ಟರ್ Dharan HCGP to file objections. Release this matter on 20th. ಯಾವುದಾದರೂ ಒಬ್ಬ ವ್ಯಕ್ತಿ ದರೋಡೆ ಮಾಡುವಾಗ ಅಥವಾ ರಾಬರಿ ಮಾಡುವಾಗ ಮಾರಣಾಂತಿಕವಾದ ಆಯುಧದಿಂದ ಗಾಯಗೊಳಿಸ್ಬೇಕು. ಗೊತ್ತಾಯ್ತಲ್ಲ? ಬರೇ ತೋರಿಸಿದ್ರಷ್ಟೇ ಸಾಕಾಗಲ್ಲ. ರಿಸಲ್ಟಿಂಗ್ ಇನ್ ಬಾಡಿಲಿ ಇಂಜುರಿ ಆರ್ ವಿತ್ ಎ ಲೈಫ್, ಎರಡೂ ಇರ್ಬೇಕಲ್ಲಿ. ಆಗ ಅಂತಹ ಕೃತ್ಯಕ್ಕೆ ಕನಿಷ್ಠ ಪಕ್ಷ 7 ವರ್ಷ ಶಿಕ್ಷೆ ಕೊಡಿ ಅಂತ 397 ಇರೋದು. Follow me. We have reported that judgment. Circulate among your people. 397 is not a charging section. 392, 395 ಇರ್ಬೇಕು. ಅವ್ ಯಾವ್ದಾರು ಇತ್ತು ಅಂತಂದ್ರೆ ಆವಾಗ ಅಲ್ಲಿ ಮಾರಣಾಂತಿಕವಾದ ಆಯುಧವನ್ನ ತೋರಿಸಿ ಅದಕ್ಕೆ ಅವನಿಗೆ ಭಯ ಪಡಿಸಿ. ಒಬ್ಬನ್ ಬರ್ತಾನೆ ಅಥವಾ ಇಬ್ಬರು ಬರ್ತಾರೆ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಫೈಟಿಂಗ್ ಮಾಡುವಂತ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳಿ, ಅವನಿಬ್ಬರನ್ನ ಮ್ಯಾನೇಜ್ ಮಾಡ್ಬೋದು. ಒಬ್ಬನ್ನ ಇಬ್ಬರನ್ನ, ನೀನೆಷ್ಟೋ ಅಂತ. 3 ಜನ 4 ಜನ ಆದ್ರೂ ಅಂತ ಇಟ್ಕೊಳ್ಳಿ, ಕಷ್ಟ ಆಗುತ್ತೆ. ಅದು ಪಿಕ್ಚರ್ ಅಲ್ಲಿ ಮಾತ್ರ ಸಾಧ್ಯ ಹೀರೋ ಹೊಡೆಯೋದು, ನಿಜ ಜೀವನದಲ್ಲಿ ಆಗಲ್ಲ. ಅದೇ ಒಬ್ಬ ವ್ಯಕ್ತಿ ಅವ್ರಗಳ ಕೈಯಲ್ಲಿ ಚಾಕುನೋ ಮಚ್ಚೋ ದೊಣ್ಣೆನೋ ಹಿಡ್ಕೊಂಡಿದ್ರೆ ಆಟೋಮ್ಯಾಟಿಕ್ ಆಗಿ ಈ ವ್ಯಕ್ತಿ ಭಯ ಉಂಟಾಗತ್ತೊಂದು, ನನಗೆ ಹೊಡೆದಾಕ್ ಬಿಡ್ತಾರೆ ಅಂತ. ಬುದ್ಧಿವಂತನಾದವನ್ ಏನ್ ಮಾಡ್ತಾನೆ, ಆ ಭಯದಲ್ಲಿ ಏನಪ್ಪಾ ಬೇಕು ನಿನ್ಗೆ, ಪರ್ಸ್ ಬೇಕಾ ತಗೋ, ನಿಮಗೆ ಮೊಬೈಲ್ ಬೇಕಾ ತಗೋ, ನನ್ನ ಹತ್ರ ಏನಿದೆ ಎಲ್ಲ ತಗೋ, ನನ್ಗೇನು ಮಾಡಬೇಡ ಬಿಟ್ಬಿಡು ಅಂತ. ವಾಟ್ ವರ್ಕ್ಡ್ ಔಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್? ಇಟ್ ಈಸ್ ದಿ ಫಿಯರ್ ಆಫ್ ವಾಟ್? ದಟ್ he may be bodily injured or his life may be under the threat. In such circumstances, showing the deadly weapon. ಮತ್ತೆ ಏನಾಗ್ಬೇಕು, ಅದರಿಂದ ಬರೇ ತೋರಿಸಿದ್ರೆ ಸಾಕಾಗಲ್ಲ. ತೋರಿಸೋದಾಯ್ತು ಅಂತಂದ್ರೆ ಬೇರೆ ಬೇರೆ ಸೆಕ್ಷನ್ ಹೇಳಿದ್ದಾರೆ. ಅದರಿಂದ ಏನಾದ್ರು ಒಂದು ಅಟೆಂಪ್ಟ್ ಇರ್ಬೇಕು. ನಿಯರ್ ಶೋಯಿಂಗ್ ದಿ ವೆಪನ್ ಇಸ್ ನಾಟ್ ಎನಫ್. ಇನ್ ದಿ ಪ್ರೋಸೆಸ್, ಇವಾಗ ಯಾವ್ದೋ ಒಂದು ಪ್ರಕರಣ ನೋಡಿದ್ರೆ ಅದ್ರಲ್ಲಿ ಬಿಟ್ಕೊಡಲ್ಲ ಅಂತ ನೋಡು, ಹಿಂಗ್ ಅನ್ಬಿಟ್ಟು ಕಿವಿನ ಹಾಲೆನೆ ಕತ್ತರಿಸ್ಬಿಟ್ಟು ಡೈಮಂಡ್ ಒಳ್ಳೆ ತಗೊಂಡೋಗ್ಬಿಟ್ಟು. ಸೊ ಬುದ್ಧಿವಂತರಾದವ್ರು ಏನ್ ಮಾಡ್ತಾರೆ, ನನ್ನ ಜೀವಕ್ಕೆ ಏನು ಮಾಡಬೇಡಪ್ಪ ತಗೋ ಅಂತ ಕೊಟ್ಬಿಡ್ತಾರೆ. ಸೊ ಪುಟಿಂಗ್ ದಿ ಫಿಯರ್ ಬೈ ಶೋಯಿಂಗ್ ದಿ ವೆಪನ್ ವುಡ್ ನಾಟ್ ಇಪ್ಸೋ ಫ್ಯಾಕ್ಟೋ ರಿಸಲ್ಟ್ ಇನ್ 397. ದಟ್ಸ್ ದಿ ಪಾಯಿಂಟ್. ಸುಮ್ಮನೆ 397 ಚಾರ್ಜ್ಗೆ ಹಾಕ್ತಾರೆ, ಅವ್ನು 397 ಚಾರ್ಜ್ ಫ್ರೇಮ್ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಅಪೀಲ್ ನಲ್ಲಿ ಸ್ವಾಮಿ 397 ಚಾರ್ಜ್ ಮಾಡಿದ್ದಾರೆ, ರಾಂಗು, ಸೆಟಸೈಡ್ ಮಾಡಿ, ನಾವು ನಾಟ್ ಫ್ರೇಮಿಂಗ್ ದಿ ಪ್ರಾಪರ್ ಚಾರ್ಜ್ ಅಂತ ವಾಪಸ್ ಕಳಿಸ್ತೀವಿ. ವಾಟ್ ಇಸ್ ದಿ ಯೂಸ್? Of course, no doubt we have also circulated the judgment to the academy. We have told, to frame a charge for the other offences and also under 397.
But since it's a higher offense, ಬೇಕಾದ್ರೆ lesser offense ನಾವು charge conviction ಕೊಡ್ಬೋದು. But strictly speaking, 397 is not a charging section. You see, IPC ತೆಗೆದು ನೋಡಿ, ರತನ್ ಲಾಲ್ ಧೀರಜ್ ಲಾಲ್ ಅದು ಬರೇ punishment section. ನೀವು ಅದಕ್ಕೆ ಚಾರ್ಜಿಂಗ್ ಹಾಕ್ಬಿಟ್ರೆ ಏನ್ ಮಾಡ್ಬಿಡಕ್ಕಾಗ? Tell your people, get a circular issued from the DGP that this is the requirement. All right, ಏನಾಯ್ತಮ್ಮ? ಸಾಕು, offense alleged against, offenses ಬೇಡ, ಒಂದೇ ಇರು. Offense alleged against the petitioner and sought for rejection of the bail. First, next, peruse the matter on record. First, since the petitioner is already arrested and the snatched away gold chain which was snatched away by the petitioner and another has been recovered by the police, and also having regard to the fact that the charge sheet is filed, there is sufficient force in the submission made on behalf of the petitioner that the apprehensions of the prosecution stands filed. First, continuation of the accused in judicial custody is no longer warranted, taking note of the fact that there are no criminal antecedents to the petitioner. First, the other apprehensions expressed by the prosecution can be met with by imposing suitable and stringent conditions. Accordingly, following order is passed, bail petition allowed, petitioner be enlarged on bail and take on executing a bond in a sum of rupees 1 lakh with 2 sureties for the like sum. Petitioner shall attend the court regularly. Petitioner shall mark his attendance every third Sunday between 10 a.m. to 2 p.m. till the trial is till completion of the trial. First, petitioner shall not directly or indirectly tamper the prosecution witnesses. While a petitioner shall not leave the jurisdiction of Bangalore district without violation of any of the conditions, would be entitled the prosecution to seek for cancellation of the bail.